ಧರ್ಮಸ್ಥಳದಲ್ಲಿ ಎಸ್ಐಟಿಗೆ ಸಿಕ್ತು ಸೀರೆ ಹಾಗೂ ಬ್ಲೌಸ್ ಪೀಸ್. ಗುಂಡಿ ಆಗಿದಂತಹ ಎಸ್ಐಟಿಗೆ ಕೆಂಪು ಬಣ್ಣದ ಬಟ್ಟೆಗಳು ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ಎಸ್ಐಟಿಗೆ ಸಿಕ್ತು ಸೀರೆ ಬ್ಲೌಸ್ ಪೀಸ್. ಗುಂಡಿ ಅಗೆದಂತಹ ಎಸ್ಐಟಿಗೆ ಸಿಕ್ಕಿದೆ ಕೆಂಪು ಬಣ್ಣದ ಬಟ್ಟೆಗಳು. ಈ ಬಟ್ಟೆಗಳು ಯಾರದ್ದು ಅಂತ ಹೇಳಿ ದೂರುದಾರನ ಪ್ರಶ್ನೆಯಾಗಿದೆ. ಬಟ್ಟೆಗಳ ಬಗ್ಗೆ ಪ್ರಶ್ನೆ ಕೇಳಿದಾಗ ತಬ್ಬಿಬ್ಬಾಗಿರುವಂತಹ ದೂರುದಾರ. ಗುಂಡಿ ಅಗೆತದ ಸ್ಥಳದಲ್ಲಿ ಪ್ಯಾನ್ ಕಾರ್ಡ್ ಬ್ಯಾಗ್ ಕೂಡ ಸಿಕ್ಕಿದೆ. ನೇತ್ರಾವತಿ ಸ್ನಾನಘಟ್ಟದ ಪ್ರದೇಶದಲ್ಲಿ ಎಸ್ಐಟಿ ಕಾರ್ಯಾಚರಣೆ. ಭೂಮಿಯೊಳಗಿದ್ದಂತಹ ಕೆಂಪು ಬಣ್ಣದ ಬಟ್ಟೆಗಳು ಪರಿಶೀಲನೆ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣ ಕ್ಷಣಕ್ಕೊಂದು ದಿನಕ್ಕೊಂದು ತಿರುವನ್ನ ಪಡಿತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ನಿನ್ನೆ ಗುಂಡಿಯನ್ನ ಅಗೆಯಲಾಯಿತು. ಅವಶೇಷಗಳೇನಾದ್ರೂ ಸಿಗ್ತಾವ ಇಲ್ವಾ ಅಂತ ಹೇಳಿ ಮೊನ್ನೆ ಏನ್ ಮಾಡಲಾಗಿತ್ತು ಅನ್ನೋದನ್ನ ಸ್ವಲ್ಪ ಕ್ಲಿಯರ್ ಕಟ್ ಆಗಿ ಒಂದೆರಡು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಕೇಳಿ. ಮೊನ್ನೆ ಏನಾಗಿತ್ತು ಅಂತಂದ್ರೆ ಮಹಜರು ಮಾಡಲಾಗಿತ್ತು. ಆ ದೂರುದಾರನನ್ನ ಕರೆದುಕೊಂಡು ಹೋಗಿ ಯಾವ್ಯಾವ ಸ್ಥಳದಲ್ಲಿ ಊತಾಕಿಟ್ಟಿದ್ದೀಯಾ ಅಂತ ಕೇಳಿ ಆ ಒಂದು ಸ್ಥಳಗಳನ್ನ ಆತ ತೋರಿಸಿದ್ದ ದೂರುದಾರ. ಸೊ ತದಾದ ನಂತರ ನಿನ್ನೆ ಏನಾಯ್ತು ಅಂತಂದ್ರೆ ಅಲ್ಲಿ ಹೋಗಿ ಆ ಒಂದು ಸ್ಥಳಗಳನ್ನ ಅಗೆಯಲಾಯಿತು. ಅಗೆದಾಗ ಒಂದು 4 ರಿಂದ 5 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನ ಮಾಡಲಾಗತ್ತೆ. ಕಾರ್ಯಾಚರಣೆ ಮಾಡುವಾಗ ಅಲ್ಲಿ ಏನೂ ಕೂಡ ಸಿಗೋದಿಲ್ಲ. ತದಾದ ನಂತರ ಹಿಟಾಚಿಯನ್ನ ತೆಗೆದುಕೊಂಡು ಬರಲಾಗತ್ತೆ. ಆ ಒಂದು ಹಿಟಾಚಿಯಲ್ಲಿ ಆ ಒಂದು ಸ್ಥಳವನ್ನು ಅಗೆಯಲು ಪ್ರಾರಂಭ ಮಾಡ್ತಾರೆ. ಆದ್ರೂ ಕೂಡ ಏನೂ ಸಿಗೋದಿಲ್ಲ. ತದಾದ ನಂತರ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ ಏನು ಅಂತಂದ್ರೆ ಎಸ್ಐಟಿಗೆ ಸೀರೆ ಮತ್ತು ಬ್ಲೌಸ್ ಪೀಸ್ ಆ ಒಂದು ಸ್ಥಳಗಳಲ್ಲಿ ಇದೆ ಎನ್ನುವುದು ಗೊತ್ತಾಗಿದೆ. ಹಾಗೂ ಪ್ಯಾನ್ ಕಾರ್ಡ್ ತುಂಬಿರುವಂತಹ ಬ್ಯಾಗು ಕೂಡ ಆ ಒಂದು ಸ್ಥಳದಲ್ಲಿ ಸಿಕ್ಕಿದೆ. ಇನ್ನೊಂದು ವಿಚಾರ ಏನು ಅಂದ್ರೆ ಆ ಒಂದು ಪ್ರದೇಶದಲ್ಲಿ 4 ವರ್ಷಗಳ ಹಿಂದೆ ಗುಡ್ಡ ಕುಸಿತ ಆಗಿರುವಂತಹ ಕಾರಣಕ್ಕಾಗಿ ಈಗ ಬೇರೆ ಮಣ್ಣು ಬಂದು ಕೂಡ ಮುಚ್ಕೊಂಡಿರುತ್ತೆ. ಈಗ ಏನ್ 5-6 ಅಡಿ ಆ ಆಳವನ್ನು ತೆಗೆದಿದ್ದಾರೆ, ಇನ್ನೂ ಸ್ವಲ್ಪ ಆಳವನ್ನು ತೆಗೆಯಬೇಕಾಗಿರುತ್ತೆ. ಅವನು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ, ಇದೇ ಸ್ಥಳದಲ್ಲಿ ನಾನು ಹೂತಿಟ್ಟಿದ್ದೆ ಎನ್ನುವಂಥದ್ದನ್ನ. ಸೊ ಈಗ ಧರ್ಮಸ್ಥಳದಲ್ಲಿ ಎಸ್ಐಟಿಗೆ ಈಗ ಸೀರೆ ಮತ್ತು ಬ್ಲೌಸ್ ಪೀಸ್ ಸಿಕ್ಕಿರುವಂಥದ್ದು. ಗುಂಡಿಯಾಗಿದಂತಹ ಎಸ್ಐಟಿಗೆ ಸಿಕ್ಕಿರುವಂತಹ ಕೆಂಪು ಬಣ್ಣದ ಬಟ್ಟೆಗಳು. ಆ ಒಂದು ಬಟ್ಟೆಗಳು ಯಾರದ್ದು ಅಂತ ಹೇಳಿ ದೂರುದಾರನಿಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಆ ಪ್ರಶ್ನೆಯನ್ನ ಕೇಳಿದಾಗ ದೂರುದಾರ ತಬ್ಬಿಬ್ಬಾಗಿರುವಂತಹ ಘಟನೆ ನಡೆಯುತ್ತೆ. ಗುಂಡಿ ಅಗೆತದ ಸ್ಥಳದಲ್ಲಿ ಪ್ಯಾನ್ ಕಾರ್ಡು ಬ್ಯಾಗು ಕೂಡ ಪತ್ತೆಯಾಗಿದೆ. ಎಸ್ ವೀಕ್ಷಕರೇ, ಇದನ್ನ ಅದೇ ಒಂದು ಶವದ ಅಥವಾ ಅಲ್ಲಿ ಹುಗಿದಿಟ್ಟಿರುವಂತಹ ಶವದ ಬಟ್ಟೆಯ ಅಥವಾ ಬೇರೆನಾ ಅಂತ ಹೇಳಿ ಈಗ ತನಿಖೆಯನ್ನ ಆರಂಭ ಮಾಡಬೇಕು. ಯಾಕಾಗಿ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಮನೆಯಲ್ಲಿರುವಂತಹ ಹಳೆ ಬಟ್ಟೆಯನ್ನ ಥ್ರೋ ಮಾಡೋದು ಕೆಲವೊಂದಿಷ್ಟು ಜನರ ಅಭ್ಯಾಸವಾಗಿರುತ್ತೆ. ಅದು ಮಣ್ಣೊಳಗೆ ಹೂತ್ಕೊಂಡಿರುತ್ತೆ. ಹಾಗೆ 4 ವರ್ಷದ ಹಿಂದೆ ಏನು ಗುಡ್ಡ ಕುಸಿತ ಆಗಿದೆಯಲ್ಲ ಆ ಒಂದು ಸ್ಥಳಕ್ಕೆ ಅದು ಬಂದಿರಬಹುದು ಅಥವಾ ಅದು ಆತ ಹೂತಿಟ್ಟಿದ್ದಂತಹ ಒಂದು ಹೆಣ್ಣು ಮಗಳ ಬಟ್ಟೆಯೂ ಕೂಡ ಆಗಿರಬಹುದು. ಸೊ ಇಷ್ಟು ವಿಚಾರಗಳಿರುತ್ತೆ. ಇನ್ನು ಆ ಒಂದು ಬ್ಯಾಗ್ ಸಿಕ್ಕಿರುವಂಥದ್ದು ಕೆಂಪು ಬಣ್ಣದ ಬಟ್ಟೆಗಳ ಪರಿಶೀಲನೆಯನ್ನ ಕೂಡ ಮಾಡಲಾಗುತ್ತೆ. ಅಗೆತದ ಗುಂಡಿಯಲ್ಲಿ ಆ ಅಗೆತದ ಸ್ಥಳದಲ್ಲಿ ಪಾನ್ ಕಾರ್ಡ್ ಬ್ಯಾಗ್ ಕೂಡ ಪತ್ತೆಯಾಗಿದೆ ಅಲ್ವಾ. ಈಗ ಆ ಒಂದು ಪಾನ್ ಕಾರ್ಡ್ ತೆಗೆದುಕೊಳ್ತಾರೆ. ಆ ಪಾನ್ ಕಾರ್ಡ್ಗೆ ಸಂಬಂಧಪಟ್ಟವರ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಕಲೆ ಹಾಕಿದ ಮೇಲೆ ಅವರ ಮನೆಯಲ್ಲಿ ಅಥವಾ ಆ ಹುಡುಗಿ ಇದ್ದಾಳ ಇಲ್ವಾ ಅನ್ನೋದನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಅಕಸ್ಮಾತ್ ಆ ಹುಡುಗಿಗೂ ಮತ್ತೆ ಇದಕ್ಕೂ ಆ ಒಂದು ಅಗೆದಿರುವಂತಹ ಸ್ಥಳದಲ್ಲಿ ಸಿಕ್ಕಿರುವಂತಹ ಆ ಒಂದು ಬ್ಯಾಗು ಹಾಗೂ ಆತ
ಹೂತಾಕಿಟ್ಟಿದ್ದೀನಿ ಅಂತ ಹೇಳಿರುವಂತಹ ಒಂದಿಷ್ಟು ಬಾಡಿಗಳಿಗೂ ಸಂಬಂಧ ಇಲ್ಲ ಅಂತಂದ್ರೆ ಅಲ್ಲೇ ಕೈ ಬಿಡಲಾಗುತ್ತೆ. ಅಂತಂದ್ರೆ ಕೆಲವೊಂದು ಟೈಮ್ ಬ್ಯಾಗ್ಗಳು ಕಳ್ತನ ಆಗುತ್ತೆ. ಆ ಬ್ಯಾಗನ್ನ ಕಳ್ಳರು ಏನ್ ಮಾಡ್ತಾರೆ ಅಂತಂದ್ರೆ ಜಸ್ಟ್ ದುಡ್ಡು ತಗೊಂಡು ಥ್ರೋ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ, ಈ ಕನ್ಫ್ಯೂಷನ್ಸ್ಗಳೆಲ್ಲ ಜಾಸ್ತಿ ಆಗುತ್ತೆ. ಈಗ ಆ ಒಂದು ಪ್ಯಾನ್ ಕಾರ್ಡ್ ಅನ್ನ ಇಟ್ಟುಕೊಂಡು ತನಿಖೆಯನ್ನ ಶುರು ಮಾಡ್ತಾರೆ. ಅಕಸ್ಮಾತ್ ಆ ಪ್ಯಾನ್ ಕಾರ್ಡ್ಗೂ ಹಾಗೂ ಆ ಪ್ಯಾನ್ ಕಾರ್ಡ್ ಹೊಂದಿರುವಂತಹ ವ್ಯಕ್ತಿ ಜೀವಂತವಾಗಿದ್ದಾನೆ ಅಂತಂದ್ರೆ ಆತನನ್ನ ಕ್ವಶನ್ಗಳನ್ನ ಕೇಳಲಾಗುತ್ತೆ. ಆತ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡಬೇಕಾಗತ್ತೆ. ಇನ್ನೂ ಕೂಡ ಕಾರ್ಯಾಚರಣೆಗಳು ನಡೆಯುತ್ತೆ. ಆತ 23 ಜಾಗಗಳನ್ನ ತೋರಿಸಿದ್ದ ಅಲ್ವಾ, ನಿನ್ನೆ 4ರಿಂದ 5 ಜಾಗವನ್ನ ಪರಿಶೀಲನೆ ಮಾಡಿದ್ರು. ಇನ್ನು ಮಿಕ್ಕಿರುವಂತಹ ಜಾಗಗಳ ಪರಿಶೀಲನೆಯನ್ನ ಅಗೆತವನ್ನ ಮತ್ತೆ SIT ತನಿಖೆ ತಂಡ ಶುರು ಮಾಡುತ್ತೆ. ತದಾದ ನಂತರ ಅಲ್ಲಿ ಪಳಉಳಿಕೆಗಳು ಎಷ್ಟು ಸಿಕ್ಕಿದ್ವು, ಯಾವ್ಯಾವ ವಿಚಾರವಾಗಿ ಆ ಒಂದು ಪಳಉಳಿಕೆಗಳು ಇನ್ನೂ ಜೀವಂತವಾಗಿದ್ದಾವೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯಗಳು ಹೇಳ್ತಾ ಹೋಗಿರುವಂಥದ್ದು. ಹಾಗೆ ಅಲ್ಲೇನಾದ್ರು ಪಳಉಳಿಕೆ ಸಿಕ್ಕಿತು ಅಂತ ಆದ್ರೆ ಅದಕ್ಕೆ ಪರಿಶೀಲನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಪಳಉಳಿಕೆಯನ್ನ ಅವನು ಹೇಳಿರುವಂತಹ ಜಾಗದಲ್ಲಿ ಪಳಉಳಿಕೆ ಸಿಕ್ಕಿದ್ರೆ ಆ ಒಂದು ಪಳಉಳಿಕೆಯನ್ನ ವಿಧಿವಿಜ್ಞಾನ ಸಂಗ್ರಹಾಲಯಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ತದಾದ ನಂತರ ಇದು ಗಂಡೋ ಹೆಣ್ಣು ಅಂತ ನೋಡಲಾಗುತ್ತೆ. ಯಾವ ವರ್ಷದಲ್ಲಿ ಸಾವನ್ನಪ್ಪಿರಬಹುದು ಅನ್ನೋದನ್ನ ತಿಳಿದುಕೊಳ್ಳಲಾಗುತ್ತೆ. ತದಾದ ನಂತರ ಅಕ್ಕಪಕ್ಕ ಸ್ಟೇಷನ್ಗಳಲ್ಲಿ ಯಾರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅದರ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಇನ್ನು ಇವಾಗ ಸಿಕ್ಕಿರುವಂತಹ ಕೆಂಪು ಬಣ್ಣದ ಬಟ್ಟೆಯ ವಿಚಾರಕ್ಕೆ ಬರುವುದಾದ್ರೆ, ಕೆಂಪು ಬಣ್ಣದ ಬಟ್ಟೆ ಅದು ಹೂತಾಕಿಟ್ಟಿರುವಂತಹ ದೇಹದ ಬಟ್ಟೆಯೇ ಅನ್ನೋದಕ್ಕೆ ಯಾವುದೇ ಆಧಾರವಿಲ್ಲ. ಅದು ಕೊಚ್ಚಿಕೊಂಡು ಬಂದಿರಬಹುದು ಅಥವಾ ಎಲ್ಲೋ ಹೋಗ್ಬೇಕಾದ್ರೆ ಅಂದ್ರೆ ನೀರು ಹೆಂಗೆ ಹರಿದಾಡುತ್ತೋ, ಅಲ್ಲಿ ಕಾಡುಗಳು ಜಾಸ್ತಿ ಅಲ್ಲ, ನೀರು ಹರಿದಾಡಬೇಕಾದ್ರೆ ಅದು ಯಾರ್ದೋ ಬಟ್ಟೆ ಬಂದು ಕೂಡ ಸಿಕ್ಕಾಕೊಂಡಿರುವಂತಹ ಚಾನ್ಸಸ್ಗಳು ಕೂಡ ಜಾಸ್ತಿ ಇರುತ್ತೆ. ಎಲ್ಲದಕ್ಕೂ ಕೂಡ ಕಾದ್ ನೋಡ್ಬೇಕಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.